ದೇಶದಲ್ಲಿ ನೀಟ್ ಗದ್ದಲ ತಾರಕಕ್ಕೇರಿದೆ. ಇದು ದೇಶವ್ಯಾಪ್ತಿ ಹರಡುತ್ತಿದೆ. ಆದರೆ ಈ ನಡುವೆ ಆಂತರಿಕ ಕಲಹ ಹೆಚ್ಚಾಗಲಿದೆ ಎಂದು ಹೇಳಿದ ಕೋಡಿಮಠದ ಶ್ರೀಗಳ ಭವಿಷ್ಯ ಇದೀಗ ವೈರಲ್ ಆಗುತ್ತಿದೆ. ಅದರ ಜೊತೆಗೆ ಅರಸನ ಅರಮನೆಗೆ ಕಾರ್ಮೋಡ ಕವಿದಿತ್ತು ಎನ್ನುವ ಮಾತುಗಳು 4 ತಿಂಗಳ ಹಿಂದೆ ಹೇಳಿದ್ದರು. ಈಗ ದೆಹಲಿಯಲ್ಲಿ ನಡೆಯುತ್ತಿರುವ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆ ವಿವಿಧ ಆಯಾಮಗಳನ್ನ ಪಡೆಯುತ್ತಿದೆ. ಕೋಡಿಮಠದ ಶ್ರೀಗಳ ಆಂತರಿಕ ಕಲಹದ ಭವಿಷ್ಯವನ್ನ ಈಗಿನ ಕೆಜೆಪಿ ಚಳವಳಿಗೆ ತುಲನೆ ಮಾಡಲಾಗುತ್ತಿದೆ. ಹಾಗಾದ್ರೆ ಕೋಡಿ ಶ್ರೀಗಳು ನುಡಿದ ಭವಿಷ್ಯ ಏನು? ಅವತ್ತು ಹೇಳಿದ ಮಾತು ಇಂದು ನಿಜವಾಗ್ತಿದ್ಯಾ ಅನ್ನೋದನ್ನ ಹೇಳ್ತೀವಿ ನೋಡಿ. ಉತ್ತರದ ನಾಡಲ್ಲಿ ಹಬ್ಬಿತ್ತು ಹಗೆಯ ಬೇಗೆ, ಸುತ್ತುವರಿದು ಬರುವಾಗ ಜಗವೆಲ್ಲ ಕೊಳಾದಿತ್ತು ಎಂದು ಕೋಡಿಮಠದ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ದರು. ಉತ್ತರದ ನಾಡಿನಲ್ಲಿ ಎನ್ನುವುದನ್ನ ಪಾಕಿಸ್ತಾನದ ಜೊತೆಗೆ ಉದ್ವಿಗ್ನತೆಯನ್ನು ಆಪರೇಷನ್ ಸಿಂಧೂರಗಿಂತ ಮುಂಚೆನೆ ಶ್ರೀಗಳು ಹೇಳಿದ್ದರು. ಈಗ ಕಾಕ್ರೋಚ್ ಜನತಾ ಪಾರ್ಟಿ ಹೆಸರಿನಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗಳು ಹಿಂಸಾಚಾರದ ರೂಪವನ್ನ ತಾಳಿದೆ. ಈ ವರ್ಷದಲ್ಲಿ ಮತಾಂಧತೆ ಹೆಚ್ಚಾಗುತ್ತದೆ. ದೇಶದಲ್ಲಿ ಆಂತರಿಕ ಕಲಹ ಜಾಸ್ತಿಯಾಗಲಿದೆ ಎಂದು ಹಾಸನ ಜಿಲ್ಲೆ ಅರಸೀಕೆರೆ ಹಾರನಹಳ್ಳಿ ಕೋಡಿಮಠ ಸಂಸ್ಥಾನದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಶ್ರೀಗಳು ಹೇಳಿದ್ದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯಿಸಿ ನಡೆಯುತ್ತಿರುವ ಪ್ರತಿಭಟನೆಗಳು ಹಿಂಸಾಚಾರದ ರೂಪವನ್ನ ಪಡೆಯುತ್ತಿದೆ. ಅರಸನ ಮನೆಗೆ ಕಾರ್ಮೋಡ ಕವಿದಿ ಗೌರಿಶಂಕರ ಶಿಖರ ಶಿವ ಎಂದಿತ್ತು. ಈ ವರ್ಷ ಭೂಮಿ, ಜಲ, ಅಗ್ನಿ, ಸುನಾಮಿಯ ಸಮಸ್ಯೆ ಹೆಚ್ಚಾಗಲಿದೆ ಎಂದು ಕೋಡಿಮಠದ ಶ್ರೀಗಳು ಬಾಗಲಕೋಟೆಯಲ್ಲಿ ಹೇಳಿದ್ದರು. ಇದಾದ ನಂತರ ಕಳೆದ ಏಪ್ರಿಲ್ ತಿಂಗಳಲ್ಲಿ ಹೊಯ್ಸಳ ಶೈಲಿಯ ಪ್ರಾಚೀನ ದೇವಾಲಯಗಳಿಗೆ ಹೆಸರಾಗಿರುವ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕೇರಿಯಲ್ಲೂ ಭವಿಷ್ಯನ ಮತ್ತೆ ಪುನರುಚ್ಚರಿಸಿದ್ದರು. ಎಲ್ಲೆಡೆ ಅಪಮೃತ್ಯು, ಜಾಗತಿಕವಾಗಿ ಪ್ರಮುಖ ವ್ಯಕ್ತಿಗಳ ತಲೆದಂಡವಾಗಲಿದೆ ಎಂದು ಹೇಳಿದ್ದನ್ನ ಇಲ್ಲಿ ಸ್ಮರಿಸಿಕೊಳ್ಳಬಹುದಾಗಿದೆ. ದೇಶಕ್ಕೆ ಒಂದಿಷ್ಟು ಒಳ್ಳೆಯ ಸುದ್ದಿಯೂ ಇದೆ, ಕೆಟ್ಟ ಸುದ್ದಿಯೂ ಇದೆ. ರಾಜ್ಯದಲ್ಲಿ ಅಲ್ಲಲ್ಲಿ ಉತ್ತಮ ಮಳೆ ಬೆಳೆಯಾಗಲಿದೆ. ಆದರೂ ಅವಘಡ ತಪ್ಪಲಾರದು. ಆಕಾಶ ತತ್ವದ ಪ್ರಕಾರ ಜಗತ್ತಿಗೆ ಒಂದಲ್ಲ ಒಂದು ಕಂಟಕ ತಪ್ಪಿದ್ದಲ್ಲ. ಅಕಾಲ ಮೃತ್ಯುವಿನ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗಲಿದೆ. ಒಂದಲ್ಲ ಒಂದು ಕಾರಣಕ್ಕೆ ದೇಶದ ವಿವಿಧ ಭಾಗದಲ್ಲಿ ಆಂತರಿಕ ಕಲಹಗಳು ಹೆಚ್ಚಾಗಲಿದೆ ಎಂದು ಕೋಡಿಶ್ರೀ ಹೇಳಿದ್ದರು. ಇನ್ನು ಅರಸನ ಮನೆಗೆ ಕಾರ್ಮೋಡ ಕವಿದಿತ್ತು ಎನ್ನುವುದನ್ನ ರಾಷ್ಟ್ರಮಟ್ಟದ ರಾಜಕೀಯಕ್ಕೆ ತುಲನೆ ಮಾಡಲಾಗುತ್ತಿದೆ. ನಿಮ್ಮ ಅಭಿಪ್ರಾಯ ಏನು? ಕೋಡಿಮಠದ ಶ್ರೀಗಳು ಹೇಳಿದ ಭವಿಷ್ಯ ನಿಜವಾಗ್ತಿದ್ಯಾ? ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡೋದು ಮರೆಯಬೇಡಿ.